ಅದು ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ನೀವು ಕೂಡ ಮಾಡಬೇಕಾಗ್ತದೆ. ಬಿಡಪ್ಪ ನಾನೇನ್ ಮಾಡಿದ್ರೆ ಏನಾಗ್ಬಿಡ್ತಾ ಈ ದೇಶ ಮುಳುಗೋಗುತ್ತಾ? ಇಲ್ಲ, ದೇಶ ಮುಳುಗೋಗ್ತಾ ಇದೆ. ಇವತ್ತು ದಿವಸ ಅದರ ಮೇಲೆತ್ತತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಇವತ್ತು ದಿವಸ ಯುವಕರು ಮಾಡಬೇಕಾಗಿದೆ. ಇದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಕೂಡ. ಇವತ್ತೊಂದು ದಿವಸ ರಾಹುಲ್ ಗಾಂಧಿ ಇದನ್ನ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ 5,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಯಾತಕ್ಕಾಗಿ? ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಮಾಡಿದ್ರು ಅವರು ಒಂದು ವೇಳೆ ಪ್ರಧಾನಮಂತ್ರಿ ಆಗ್ಬೇಕು ಅಂದಿದ್ರೆ UPA 1 UPA 2 2 ಸತಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಆಗ್ಬೋದಾಗಿತ್ತು, ರಾಹುಲ್ ಗಾಂಧಿ ಅವರು ಕೂಡ ಆಗ್ಬೋದಾಗಿತ್ತು. ಇಲ್ಲ, ನಮಗಿಂತ ಮೇಧಾವಿಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಅವರನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅಂತೇಳಿ ತ್ಯಾಗ ಮಾಡಿದಂತ ಕುಟುಂಬ ಯಾವ್ದಪ್ಪ ಅಂದ್ರೆ ಅದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಕುಟುಂಬ ತರ ಅವೆಲ್ಲ ತಿಳ್ಕೊಳ್ಬೇಕಾಗಿದೆ. ಯಾವುದೇ ಸ್ವಾರ್ಥ ಇಲ್ಲ ನಮ್ಮ ನಾಯಕರಲ್ಲಿ. ಆದ್ರೆ ಇವರಲ್ಲಿ ಒಂದವ್ರನ್ನ ನಾವು ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಯುವಜನಾಂಗ ನೀವು ಕುರಿತೋದಕ್ಕೆ ನಾನು ಮಾತನಾಡ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಚುಕ್ಕಾಣಿ ಹಿಡಿಯತಕ್ಕಂಥ ಸಂದರ್ಭದಲ್ಲಿ ಏನು 1947ರಲ್ಲಿ ಸ್ವಾತಂತ್ರ್ಯ ಬಂದು 2014 ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರಲ್ಲ, ಅಲ್ಲಿ ತನಕ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳು, ಬಿಜೆಪಿಯ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಎಲ್ಲ ಜನತಾ ಪಕ್ಷದ ಪರಿವಾರದವರು ಕೂಡ ಪ್ರಧಾನಮಂತ್ರಿಗಳಾಗಿದ್ರು. ಎಲ್ಲಾ ಪ್ರಧಾನಮಂತ್ರಿಗಳು ಸೇರಿ ಸಾಲ ಮಾಡಿದಷ್ಟು ಗೊತ್ತಾ ಈ ದೇಶದ್ದು 57 ಲಕ್ಷ ಕೋಟಿ ರೂಪಾಯಿಗಳು. ಎಷ್ಟು ದಿವಸ? ಸುಮಾರು 65 ವರ್ಷಗಳ ಕಾಲ ಎಲ್ಲಾ ಪ್ರಧಾನಮಂತ್ರಿಗಳು ಮಾಡಿದಂತ ಸಾಲ ಅದು. ಆದ್ರೆ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಇವತ್ತಿಗೆ 2026ಕ್ಕೆ ನಮ್ಮ ದೇಶದ ಸಾಲ ಎಷ್ಟಿದೆ ಗೊತ್ತಾ? 217 ಲಕ್ಷ ಕೋಟಿ ರೂಪಾಯಿಗಳು. ಎಲ್ಲಾ ಪ್ರಧಾನಮಂತ್ರಿಗಳು ಮಾಡಿದ್ದು ಬರೀ 57 ಲಕ್ಷ ಕೋಟಿ ರೂಪಾಯಿ. ಆದರೆ ಈ ಪುಣ್ಯಾತ್ಮ ಬಂದು 2014ರಿಂದ ಇವತ್ತವರೆಗೆ 217 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನ ಮಾಡಿಟ್ಟಿದ್ದಾರೆ. ಯಾರು ಸಾಲ ತೀರಿಸೋದು? ನಾವು ನೀವೇ ಸಾಲ ತೀರಿಸಬೇಕಾಗಿರ್ತಕ್ಕಂಥದ್ದು. ನರೇಂದ್ರ ಮೋದಿ ಸಾಲ ಏನು ತೀರಿಸೋದಿಲ್ಲ. ನಾಳೆ ಅಧಿಕಾರದ ಕೈಯಿಂದ ಮನೆಗೆ ಹೋಗ್ತಾರೆ, ಆದರೆ ಸಾಲ ನಮ್ಮ ಮೇಲೆ ಇರುತ್ತೆ. ನಾವು ಆ ಸಾಲವನ್ನು ತೀರಿಸಬೇಕಾಗ್ತದೆ. ಇದು ಈ ದುಸ್ಥಿತಿ ಇವತ್ತು ಈ ದೇಶಕ್ಕೆ ಬಂದಿದೆ. ಯಾತಕ್ಕೆ ಇವತ್ತೊಂದು ದಿವಸ ಏನ್ ಹೇಳಪ್ಪ, ನಾನು ವಿಶ್ವಗುರು ಬಿಜೆಪಿ ಹೇಳ್ತಾರೆ, ಅವರೊಂದು ವಾಟ್ಸ್ಆಪ್ ಯೂನಿವರ್ಸಿಟಿ ಇದೆ. ಏನಪ್ಪ ಅವ್ರ ಕೆಲಸ ಅಂದ್ರೆ ಏನಾದ್ರೂ ಒಂದು ದಿನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ವಾಟ್ಸ್ಆಪ್ ನಲ್ಲಿ. ಈಶ್ವರಪ್ಪ ಅಂತೇಳಿ ಇದ್ರು, ಮಾಜಿ ಉಪಮುಖ್ಯಮಂತ್ರಿ ಬಿಜೆಪಿ ಇಲ್ಲ. ಅವರು ಕಾರ್ಯಕರ್ತರ ಬಿಜೆಪಿಯ ಕಾರ್ಯಕರ್ತರ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವಾಟ್ಸ್ಆಪ್ ಅಲ್ಲಿ ಏನಾದ್ರೂ ಒಂದು ಆಗ್ತಾ ಇರಿ, ನಿಮ್ಗೆ ಏನು ವಿಶ್ವಾಸಿಗಿಲ್ಲ, ಸುಳ್ಳಾದ್ರೂ ಹಾಕಿದ್ವಿ ಪರವಾಗಿಲ್ಲ ಅಂತ ಹೇಳಿ ಅಂತ ನೀತಿಯಲ್ಲಿ ಬಿಜೆಪಿ ಇರತಕ್ಕಂಥದ್ದು. ಆದ್ರಿಂದ ನಾವು ಸತ್ಯವನ್ನು ಹೇಳಬೇಕು ಯಾಕೆ ಧೈರ್ಯ ಇಲ್ಲ ನಮ್ಮಲ್ಲಿ? ಅವರು ಸುಳ್ಳನ್ನೇ ಪ್ರಚಾರ ಮಾಡ್ಕೊಂಡು ಹೋದ್ರು ಅಂತಂದ್ರೆ ನಾವು ಸತ್ಯವನ್ನು ಹೇಳಲಿಕ್ಕೆ ನಮ್ಮ ಕೈಲಿ ಯಾಕೆ ಆಗೋದಿಲ್ಲ? ಆದ್ರಿಂದ ದಯಮಾಡಿ ಹೆಚ್ಚಿಗೆ ಸಮಯ ತಗೊಳ್ಳಕ್ಕೆ ಹೋಗೋದಿಲ್ಲ. ಇವತ್ತು ಇಂಥ ಒಂದು ಪ್ರತಿಭಟನೆಗಳಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೀರ. ನೀವು ಅನ್ಕೊಳ್ಬೋದು ಏನಪ್ಪ ನಾವು ನೀವು ಅಂತೇಳಿ ಅಂತ. ಪ್ರತಿಯೊಬ್ಬರು ಯಾರು ಇವತ್ತು ಇಂಥ ಪ್ರತಿಭಟನೆಗೆ ಭಾಗವಹಿಸ್ತಾ ಇದ್ದೀರಾ, ನಿಮ್ಗೆ ಒಂದು ಗುರಿ ಇರಬೇಕು. ಯೂತ್ ಕಾಂಗ್ರೆಸ್ ಅಲ್ಲಿ ಸದಸ್ಯರಾಗಿದ್ದೀರಾ ನೀವು. ಕಾಟಾಚಾರಕ್ಕೆ ಮಂಜುನಾಥ್ ಅವರು ಕರೆದ್ರು ಅಂತೇಳಿ ಬಂದು ಕೂತ್ಕೊಳ್ತಕ್ಕಂಥ ಅಲ್ಲ. ನಿಮ್ಗೊಂದು ಗುರಿ ಇರಬೇಕು. ಮುಂದೆ ನಾನು ರಾಜಕಾರಣಕ್ಕೆ ಕಾಲಿಟ್ಟಿದ್ದೀನಿ ದಿವಸ ನಾಳೆ ಏನಾದರೂ ಆಗಲೇಬೇಕು ಅಂತಕ್ಕಂಥ ಗುರಿ ನಿಮಗೆ ಬರಬೇಕು. ನಾನು ಕೂಡ NS ಯೂತ್ ಕಾಂಗ್ರೆಸ್ ಅಲ್ಲಿ ಬಂದದ್ದನು. ನಾನೊಬ್ಬ ಶಾಸಕನಾಗಿ ಎಲ್ಲ ಎಲೆಕ್ಷನ್ಗೆಲ್ಲ ಕಂಟೆಸ್ಟ್ ಮಾಡಿ ಅದು KPC ಉಪಾಧ್ಯಕ್ಷ ಏನಕ್ಕಾಗಿದ್ದೀನಿ ಅಂದ್ರೆ ನಾನು ಕೂಡ ಒಬ್ಬ ಯೂತ್ ಕಾಂಗ್ರೆಸ್ ಪ್ರಾಡಕ್ಟ್ ಆಗಿರ್ತಕ್ಕಂಥ ನಾನು ಕೂಡ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಾವು ದುಡಿದ್ವಿ ಅಂದ್ರೆ ಹಿಂದೆಲ್ಲ ನಾಳೆ ಏನಾದರೂ ಆಗ್ತೀವಿ ಅನ್ನೋದಕ್ಕೆ ನಾನೇ ಇವತ್ತು ನಿದರ್ಶನ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಚ್ಛೆಯನ್ನ ಪಡ್ತೀನಿ. ಇವತ್ತು ಮಂಜುನಾಥ್ ಗೌಡರು 3 ದಿನಗಳ ಕಾಲ ಮಾಡಿದ್ದಾರೆ. ನಾಳೆ ಇನ್ನೊಂದು ದಿವಸ ಬಾಕಿ ಇದೆ. ಇವರಿಗೆ KPCC ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳುವ ಮುಖಾಂತರವಾಗಿ ನಮ್ಮ ಸಂಪೂರ್ಣವಾದಂತಹ ಸಹಕಾರವನ್ನು ಅವರಿಗೆ ನಾವು ಕೊಟ್ಟಿರ್ತೇವೆ. ಇನ್ನು ಏನಾದರೂ ನಮ್ಮ ಕಡೆಯಿಂದ ಆಗ್ಬೇಕು ಅಂತ ಮಂಜುನಾಥ್ ಗೌಡರಲ್ಲಿ ನಾವೆಲ್ಲ ಮಾಡೋದಕ್ಕೆ ತಯಾರಾಗಿದ್ದೀವಿ. ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ಪೊಲೀಸರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋ ಚಿಂತೆ ಇಲ್ಲ. ನಿಮ್ಮ ಜೊತೆಯಲ್ಲಿ ನಾವು ಕೂಡ ಅರೆಸ್ಟ್ ಆಗಿ ತಯಾರಾಗಿದೆ ಅಂತ ಮಾತನ್ನು ಹೇಳ್ತಾ ನನ್ನನ್ನು ಕೂಡ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡ ಮಂಜುನಾಥ್ ಗೌಡರಿಗೆ ನಿಮ್ಮ ಸಮಿತಿಯವರಿಗೆ ಮಾತನಾಡುತ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.